ಮಿರ್ಜಿಯವ್ರ ಹೆಸರಾಗಿರ್ಬೋದು ಅಥವಾ ಶಂಕರ ಬಿದಿರೆ, ಟೈಗರ್ ಅಶೋಕ್ ಕುಮಾರ್, BB ಅಶೋಕ್ ಕುಮಾರ್. ಬಟ್ ಫೈನಲ್ ಸ್ಟೇಜ್ ಅಂತ ಬಂದಾಗ ಆ ಎನ್ಕೌಂಟರ್ ಪ್ಲ್ಯಾನ್ ತಮಿಳ್ನಾಡು ಗೌರ್ಮೆಂಟ್ ಟೇಬಲಿಗೆ ಹೋಗಿದ್ಯಾಕೆ, ತಮಿಳ್ನಾಡು ಪೊಲೀಸರಿಗೆ ಅದನ್ನು ಅಸೈನ್ ಮಾಡಿದ್ಯಾಕೆ? ಅಂದರೆ ಕರ್ನಾಟಕ ಪೊಲೀಸರ ಕಾಂಟ್ರಿಬ್ಯೂಷನ್ ಅಷ್ಟು ದೊಡ್ಡ ಮಟ್ಟಿಗೆ ಇದ್ದಾಗಲೂ ಕೂಡ ತಮಿಳ್ನಾಡು ಪೊಲೀಸರು ಅದನ್ನು ಕೊನೆಯ ಮೂಮೆಂಟಲ್ಲಿ ಹ್ಯಾಂಡ್ ಓವರ್ ತೊಗೊಂಡು ಅದನ್ನು ಮಾಡಿದ್ರಲ್ಲ, ಆ ಕಡೆ ಶಿಫ್ಟ್ ಆಗೋಕ್ಕೆ ಏನು ಕಾರಣ? ಇಲ್ಲ, ಇದು ಹೇಳಿದ್ನಲ್ಲ, ನಾವೇನು ಮಾಡ್ಕೊಂಡ್ವಿ, ಮೊದಲು ಭಾಳ ಡಿಸ್ಪ್ಯೂಟ್ ಆಗೋದು ಕರ್ನಾಟಕ ತಮಿಳ್ನಾಡು ಅವ್ರಿಗೆ, ಒನ್ ಮ್ಯಾನ್ಶಿಪ್ಪು, ಅಪರ್ ಹ್ಯಾಂಡ್ ನಮ್ಮದು ಅಂತ. ನಾವು ಹೋದ್ಮೇಲೆ ಹೇಳಿದ್ವಿ ಎಲ್ಲ ಒಟ್ಟಿಗೆ ಕೆಲಸ ಮಾಡೋಣ, ಇದರಲ್ಲಿ ನಾವು ಗೆಲ್ಲಬೇಕು ನೀವು ಗೆಲ್ಲಬೇಕು, ನೋ ಸ್ಟೇಟ್ ಬ್ಯಾರಿಯರ್ ಇಲ್ಲ. ಈಗ IPL ಆಡ್ತಾರಲ್ಲ ಹಂಗೆ ಎಲ್ಲ ಕಂಟ್ರಿಗೂ ಸೇರ್ಕೊಂಡು ಒಂದು ಟೀಮ್ RCB ಆಗ್ತಾರಲ್ಲ ಹಂಗೆ, ಅಥವಾ ಚೆನ್ನೈ ಟೀಮ್ ಒಂದಾಗೋಣ, ಎಲ್ಲರದ್ದು ಏಮ್ ಇರೋದು ಅವ್ನು ಹಿಡಿಬೇಕು ಅಂತ. ಸೊ ಒಟ್ಟಿಗೆ ಆಗೋಣ, ಮತ್ತು ಎಲ್ಲ ಗ್ರೂಪ್ಸ್ ಮಾಡಿದ್ವಿ. ಆ ಗ್ರೂಪ್ನಲ್ಲಿ ಯಾರು ಸೀನಿಯರ್ ಇರ್ತಾರೋ ಅವನು ಹಿ ವಿಲ್ ಬಿಕಮ್ ಲೀಡರ್ ಆಫ್ ದಟ್ ಗ್ರೂಪ್, ಸಣ್ಣ ಸಣ್ಣ ಗ್ರೂಪ್. ಇಫ್ ತಮಿಳ್ನಾಡು ಫೆಲೋ ಇಸ್ ಸೀನಿಯರ್, ಹಿ ವಿಲ್ ಬಿಕಮ್ ಲೀಡರ್ ಆಫ್ ದಟ್. ಇದರಲ್ಲಿ ಕರ್ನಾಟಕದವನಿದ್ರೆ ಅವನು. ಹಂಗಾಗಿ ಒಟ್ಟಿಗೆ ನಾವು ಕೆಲಸಗಳು ಮಾಡ್ಕೊಂಬಂದು, ಎಲ್ಲರೂ ಒಟ್ಟಿಗೆ ಮಾಡ್ಕೊಂಬಂದು, ಪ್ರತಿಯೊಂದು ಇಂಟೆಲಿಜೆನ್ಸ್ ಆಲ್ಸೋ ವಿ ಟು ಶೇರ್ ರೆಗ್ಯುಲರ್ಲಿ. ನಮಗೇನು ಇನ್ಫಾರ್ಮೇಷನ್ ಬಂತು, ಅವ್ರಿಗೇನು ಇನ್ಫಾರ್ಮೇಷನ್ ಬಂತು, ಹಂಗೆ ಮಾಡ್ಕೊಂಬಂದ್ವಿ. ನಿಮ್ಗೆ ಹೇಳಿದ್ನಲ್ಲ, ಅವನ್ನ ವಿ ಸ್ಟಾರ್ಟೆಡ್ ಪುಷಿಂಗ್ ಹಿಮ್. ಪುಷ್ ಮಾಡಿ ವಿ ಪುಷ್ಡ್ ಹಿಮ್ ಟು ತಮಿಳ್ನಾಡು ಸೈಡ್. ಇಲ್ಲಿ ಕರ್ನಾಟಕದಿಂದ ತಮಿಳ್ನಾಡು ಪುಷ್ ಮಾಡಿ ಭಾಳ ದಿನ ಆಗಿತ್ತು ಅದು. ಓಕೆ, ನಮಗೆ ಗೊತ್ತಿತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಬಟ್ ನಾವು ಇಲ್ಲಿ ಆಪರೇಷನ್ ಮಾಡ್ದಂಗೆ ಮಾಡ್ತಾ ಇದ್ವಿ ಇಲ್ಲಿ ಈ ಕಡೆ ಎಲ್ಲ. ಬಟ್ ವಿ ನ್ಯೂ ಹಿ ಇಸ್ ದೇರ್ ಓನ್ಲಿ. ಎಲ್ಲಿ? ತಮಿಳ್ನಾಡು. ಯಾವ ಜಾಗದಲ್ಲಿ ಇದ್ದಾನೆ ಎಲ್ಲ ಗೊತ್ತಿತ್ತು. ಅಲ್ಲಿ ಆಲ್ರೆಡಿ ವಿ ಹ್ಯಾಡ್ ಸೆಂಟ್ ಅವರ್ ಪರ್ಸನ್, ಅವನ ಜೊತೆ ಹೋಗಿ ಮಾತಾಡೋದು, ಟು ಎಸ್ಟಾಬ್ಲಿಷ್ ಕಾಂಟ್ಯಾಕ್ಟ್. ಲೋಕಲ್ ಒಬ್ಬರು ಮಾಡ್ಕೊಂಡು, ಅವನ ಹೆಸರು ಹೇಳೋಂಗಿಲ್ಲ, ಇಲ್ಲಿ ಭಾಳಷ್ಟು ಹೇಳೋಂಗಿಲ್ಲ, ಭಾಳಷ್ಟು ಬಿಡೋಂಗಿಲ್ಲ, ಹಂಗಿದೆ. ಹಂಗಾಗಿ ಅವ್ರನ್ನ ನಾವು ಕಳಿಸ್ತಿದ್ವಲ್ಲ. ಫೈನಲಿ ಅವರು ವಿ ಡೆವಲಪ್ಡ್ ಕಾನ್ಫಿಡೆನ್ಸ್, ಅವನ ಮೇಲೆ ಕಾನ್ಫಿಡೆನ್ಸ್ ಬಂತು ಇವ್ರಿಗೆ. ಅದಾದಮೇಲೆ ನಿಮಗೆಲ್ಲ ಮಿಕ್ಕಿದ್ದು ಗೊತ್ತೇ ಇದೆ. ಏನು ಆ ಕಡೆ ಪುಷ್ ಆಗಿದ್ನಲ್ಲ, ಅವನಿಗೆ ಐ ಆಪ್ರೇಷನ್ ಅಂತ ಆಯ್ತಲ್ಲ, ಮಾಡಬೇಕು ಅಂತೇಳಿ ಶ್ರೀಲಂಕಾಕ್ಕೆ ಹೋಗಬೇಕು ಅಂತ. ಇಲ್ಲೇ ಲೋಕಲ್ ಶ್ರೀಲಂಕಾ ಏನಿಲ್ಲ. ಶ್ರೀಲಂಕಾಕ್ಕೆ ಈ ಟ್ರೈಡ್ ಶೋ ಶ್ರೀಲಂಕಾ ಹಿ ವಾಂಟೆಡ್ ಟು ಗೋ. ಈ ಟ್ರೈಡ್ ಥ್ರೂ ದಟ್ ಯಾರು ನಮ್ಮ ಶ್ರೀಲಂಕಾ ಇವನು ಟೈಗರು ಪ್ರಭಾಕರನ್ಗೆ. ನಾನು ಅದನ್ನೇ ಕೇಳೋಕೆ ಹೋಗ್ತಾ ಇದ್ದೆ. ಕೊನೆ ಹಂತದಲ್ಲಿ ವೀರಪ್ಪನಿಗೆ ಈ LTT ಅವ್ರ ಜೊತೆ ಸೇರ್ಕೋಬೇಕು, ಅವ್ರ ಜೊತೆ ಒಂದು ದೊಡ್ಡ ಕ್ರಾಂತಿ ಮಾಡಬೇಕು ಅನ್ನೋ ಹುಚ್ಚು ಭಾಳ ಆಗಿಬಿಟ್ಟಿತ್ತ ಅಂತ. ಆ ಹುಚ್ಚೆ ಅವನು ಸಾಯಿಸ್ತಾ ಅಂತ. ಇಲ್ಲ, ಅದು ಇರ್ಬೋದೇನೋ. ಅವನು ಹಿ ಟ್ರೈಡ್ ಥ್ರೂ ಮೆನಿ ಸೋರ್ಸಸ್ ಟು ಇವನಿಗೆ ಪ್ರಭಾಕರನ್ಗೆ ರೀಚು ಮಾಡಿದ್ರು. ಅಂದರೆ ಇವನು ಹೋಗಿಲ್ಲ, ದಿ ಮೆಸೇಜ್ ನೀವು ಅಲ್ಲಿ ಬಂದ್ಬಿಟ್ರೆ ಅಲ್ಲಿಂದ ಹೋಗ್ಬಿಡೋದಲ್ಲ. ತಮಿಳ್ನಾಡಲ್ಲೇನು ಕೋಸ್ಟಲ್ ಏರಿಯಾ ರೀಚ್ ಆದರೆ ಥ್ರೂ ಬೋಟ್ ಶ್ರೀಲಂಕಾ ಎಷ್ಟೊತ್ತು ಹೋಗೋದು, ಶ್ರೀಲಂಕಾಕ್ಕೆ ಹೋಗೋದು. ಬಟ್ ಪ್ರಭಾಕರನ್ ಡಿಡ್ ನಾಟ್ ಅಕ್ಸೆಪ್ಟ್ ಹಿಮ್. ವಿ ಡಿಡ್ ನಾಟ್ ಅಕ್ಸೆಪ್ಟ್. ಅವ್ನಿಗೇನೋ ಇಲ್ಲ, ಅವ್ನಿಗೇನೋ ಏನು ಅನ್ನಿಸ್ತು ಗೊತ್ತಿಲ್ಲ, ಇವನೇನೋ ಕ್ರಿಮಿನಲ್ ಅಂತ ಅಂದ್ಕೊಂಡೋ ಅಥವಾ ಯಾಕಂತವ್ರ ಜೊತೆನೋ ಅಂತ. ಹಿ ಡಿಡ್ ನಾಟ್. ಅದರ್ವೈಸ್ ಈ ಭಾಳ ಟ್ರೈ ಮಾಡಿದ್ರು ಅಲ್ಲೇ ಹೋಗ್ಲಿಕ್ಕೆ. ಮೇಜರ್ ಅಲ್ಲೇ ಇದ್ದಿದ್ದು, ಅಲ್ಲಿ ಹೋಗ್ಬಿಟ್ರೆ ಸೇಫ್ ಆಗಿಬಿಡ್ತೀನಿ ಅಂತ. ಬಟ್ ಅವರು ಈ ಡಿಡ್ ನಾಟ್ ಅಕ್ಸೆಪ್ಟ್. ಇಟ್ ದ ಫೈನಲ್ ಸ್ಟೇಜ್ ಎನ್ಕೌಂಟರ್. ಇನ್ನೊಂದ್ಸತಿ ನಾವು ಇದು ಟ್ರೈ ಮಾಡಿದ್ವಿ. ಅವರ ವೀರಪ್ಪನ ಅಣ್ಣ ಇದನ್ನು ಕೋಸೆ ಮಹದೇವ ಅಂತ ಜೈಲಲ್ಲಿ, ಕೊಯಮತ್ತೂರು ಜೈಲಲ್ಲಿ. ಅವನಿಗೆ ಥ್ರೂ ಹಿಮ್ ವಿ ವಾಂಟೆಡ್ ಟು ಟ್ರ್ಯಾಪ್ ಹಿಮ್ ಆಲ್ಸೋ. ಅಲ್ಲಿ ಹೋಗಿ ನಾವೆಲ್ಲ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡಿದ್ವಿ ಅವನ್ನ ಕರ್ಸೋಕ್ಕೆ ಮಾಡೋಕ್ಕೆ. ಅಲ್ಲಿ ಸ್ವಲ್ಪ ಜೈಲಿನಲ್ಲಿ ಸ್ವಲ್ಪ ಯಾರ್ದು ಹೆಸ್ರು ಹೇಳೋದು ಬೇಡ, ಅವ್ರಿಗೆ ಬೇಜಾರಾಗ್ತದೆ. ಒನ್ ಆಫ್ ದಿ ಆಫೀಸರಲ್ಲಿ ಹೋದಾಗ ಅವ್ರಿಗೆ ಗೊತ್ತಾಗ್ಬಿಡ್ತು. ಅದು ನಾನು ಭಾವ ಇಬ್ಬರೇ ಮಾಡ್ತಾಯಿದ್ವಿ. ಓಕೆ, ಟು ಟ್ರ್ಯಾಪ್ ಹಿಮ್. ಅವನೇನು ಹಿ ವಾಂಟೆಡ್ ಟು ಕಿಡ್ನ್ಯಾಪ್ ಸ್ವಾಮೀಜಿ, ಸುತ್ತೂರು ಆರ್ ಕಂಚಿ ಸ್ವಾಮೀಜಿ. ನಾವು ಮಾಡಿಕೊಡ್ತೀವಿ ಅಂತ ಅವನಿಗೆ ಭರವಸೆ ಮೂಡಿಸೋಕ್ಕೆ ಥ್ರೂ ಹಿಮ್ ವಿ ಆರ್ ಕಮ್ಯುನಿಕೇಟಿಂಗ್. ಎಟ್ ದ ಸೇಮ್ ಟೈಮ್ ರಜನಿಕಾಂತನ್ನು ಕಿಡ್ನಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ರಜನಿಕಾಂತ್ ಭಾಳ ದೂರ ಇರೋನಲ್ಲ. ಸರಿ, ಇವರಾದ್ರೆ ಇಲ್ಲಿ ಹತ್ರ ಅಲ್ಲ. ಸುತ್ತೂರು ಸ್ವಾಮೀಜಿ, ಕಂಚಿ ಸ್ವಾಮೀಜಿ ಈಸಿ. ಅದಕ್ಕೆ ನಾವು ಎಲ್ಲ ಬೇರೆ ಯಾರು ಆಗಲ್ಲ ಅಂತ ಹೇಳೋದಕ್ಕೆ ಅದರಿಂದ ನಾವು ವಿ ಹ್ಯಾಡ್ ಸೆಂಟ್ ಫ್ಯೂ ಫೆಲೋಸ್ ಫ್ರಮ್ ಹಿಯರ್ ಆಲ್ಸೋ. ಅದನ್ನು ಮಾಡಲಿಕ್ಕೋಸ್ಕರ ನಾವು ಮಾತುಕತೆ ಎಲ್ಲ ಮಾಡಿದ್ವಿ. ಒಂದು 4 ಜನನ ಕಳಿಸಿದ್ವಿ. 4 people. ಮಫ್ತಿ ಅಲ್ಲ, ಟು ಹಿಮ್ ಓನ್ಲಿ. ಹೌದಾ? ಅವ್ರು ಯಾರು 4 ಜನ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಓಕೆ, ಅವ್ರು 4 ಜನ ಹೋಗಿ ದೇವರ್ ದೇರ್ ವಿತ್ ಹಿಮ್ ಫಾರ್ 21 days. ವೀರಪ್ಪನ ಜೊತೆ. ಓಕೆ, 21 days ಇದ್ದು ನಾವು ಹೇಳಿದ್ವಿ ಏನೋ ಚಾನ್ಸ್ ಸಿಕ್ಕಿದ್ರೆ ಮುಗಿಸ್ಬಿಡಿ ಅಂತ. ಒಂದು ದಿವಸ ದೇ ಗಾಟ್ ಎ ಚಾನ್ಸ್.
ಎಲ್ಲರೂ ಹೋಗ್ಬಿಟ್ಟಿರ್ತಾರೆ, ವೀರಪ್ಪನ ಒಬ್ಬನೇ ಇರ್ತಾನೆ, ಇವರು ಇರ್ತಾರೆ, ಇವರಲ್ಲಿ ಇಬ್ಬರನ್ನ ಕರ್ಕೊಂಡು ಹೋಗಿರ್ತಾರೆ ಅವರು. ಇನ್ನಿಬ್ರು ಇರ್ತಾರೆ, ಅವ್ರು ಯಾವಾಗಲೂ ಹಂಗೆ ಮಾಡೋದು. ಯಾರ ಇದ್ರೆ ಅಷ್ಟು ನಂಬಿಕೆ ಗಳಿಸಿದ್ರು ಅವರು. ಗಳಿಸಿದ್ರು, ನಾವು ಗಳಿಸಿದ್ವಿ, ಯಾಕೆ ಎಲ್ಲ ಕಿಡ್ನಾಪ್ ಮಾಡ್ಕೊಡ್ತೀವಿ ಅಂತೆಲ್ಲ ಹೇಳಿದ್ವಲ್ಲ. ಆವಾಗ ಯು ಕ್ಯಾನ್ ಆಸ್ ಫಾರ್ ದ ರಿಲೀಸ್ ಆಫ್ ವೀರಪ್ಪನ ಎಲ್ಲ ಪಾರ್ಡನ್ ಮಾಡೋದು ಎಲ್ಲ ಮಾಡೋದು ಅಂತ. ಇದ್ರ A to Z ಪ್ಲಾನಲ್ಲಿ ನಿಮ್ದೇನಾ? ನಾನು ಇಲ್ಲ, ಎಲ್ಲರೂ ಸೇರಿ ಮಾಡಿದ್ವಿ, ನಾವು ಮತ್ತು ತಮಿಳ್ನಾಡವರು ಇಬ್ಬರು ಸೇರಿ ಮಾಡಿದ್ವಿ. ಬಟ್ ಹೋಗ್ತಿದ್ದು ನಾನು, ಯಾಕೆಂದ್ರೆ ಅವ್ರು ಹೋದ್ರೆ ಗೊತ್ತಾಗ್ಬಿಡೋದು. ಅದಕ್ಕೆ ಅಲ್ಲಿ ಅವನು ಮಾತಾಡೋಕ್ಕೆ ಕೂಸೆ ಮಾಡಿ ನಾನು ಭಾವ ಇಬ್ಬರೇ ಹೋಗ್ತಿದ್ವಿ, ಓನ್ಲಿ 2 ನಮ್ಮಲ್ಲೂ. ಓಕೆ, ನಾನು ನಾಟಿ ಒಂದು ಥರ್ಡ್ ಮ್ಯಾನ್, ಬೇರೆ ಯಾರಿಗೂ ಇಲ್ಲ. ಯಾಕೆ ಹೋಗ್ತೀವಿ ಅಂತಲೇ ಹೇಳಲ್ಲ, ಅಲ್ಲಿ ಹೋಗ್ತಿದ್ದೆ ಕೊಯಂಬತ್ತೂರ್ಗೆ ಹೋಗಿ ಬರ್ತೀವಪ್ಪ ಅನ್ನೋದು. ಅಲ್ಲಿ ಬೇರೆ ಕಡೆ ಯಾರನ್ನ ನಮ್ಮ ಗಾಡಿ ನಿಲ್ಲಿಸೋದ್ರೆ ನೀವೆಲ್ಲ ಊಟ ಮಾಡಿಕೊಟ್ರು ಅಂತ ಹೇಳೋದು ಡ್ರೈವರು, ನಮ್ಮ ಎಸ್ಕಾಟ್ ಎಲ್ಲ. ನಾವು ಇಲ್ಲೇ ಒಂದು ಸ್ವಲ್ಪ ಹೋಗಿ ಬರ್ತೀವಿ ಅಂತ ನಾನು ಭಾವ ಇಬ್ಬರೇ ಒಂದೇ ಗಾಡೀಲಿ ಹೋಗ್ಬಿಡ್ತೀವಿ, ನಾವೇ ಡ್ರೈವಿಂಗ್ ಮಾಡ್ತಿದ್ವಿ. ನಾನು ಮಾಡಿವಿ ಇಲ್ಲ ಅವ್ನು ಮಾಡೋನು ಭಾವ, ಇಬ್ಬರಲ್ಲೊಬ್ರು ಡ್ರೈವ್ ಮಾಡ್ಕೊಂಡು ಅಲ್ಲಿ ಹೋಗ್ತೀವಿ.